ಆಯ್ತಾಯ್ತು ನಾನು ಹೋಗ್ಬರ್ಲ. ಬಾಯ್ ಟಾಟಾ ಬಾಯ್. ಬಾಯ್. ಯಾವ ಜನ್ಮದ ಮಾಡಬಾರ್ದು ವಾಟರ್ ಮೇಲೆ ದಂಧನ ಒಬ್ಬಕ್ಕೆ ಬರ್ತಾಳ ಏನ್ ಗಂಟೆಪ್ಪ ಮಾಮ ನಮ್ದು 2 ದಿವಸ ಆತು ತೂತು ಬಿದ್ದು ಸೋರ ಕಟ್ಟ್ಯಾದ ಏನಾರು ಬಂದು ತೂತು ಮುಚ್ಚಿ ಹೋಗ್ಬಾರ್ದೇನೋ ಅಂತ ಅವ್ರಿ ತೂತು ಬಿದ್ದು ಸೋರದು ತಮ್ಮದು ತಾವು ಮುಚ್ಕೊಲಿಲ್ಲ ಅಂದ್ರೆ ನಾವೇನ್ ಮಾಡ್ಬೇಕ್ರಿ ಅದಕ್ಕ ಸಾಕಾಗಿ ಸ್ಥಳ ಮುಡಿಯೋದು ಬಿಡಂತೀನಿ ಇವು ನೀರು ಬಿಡೋ ದಂಧನ Thank you.
ನಾನು 3 ಸಾಮಾನು ಅವಲ್ಲ, ನಾನು 3 ಸಾಮಾನದಾಗ ಒಂದು ಸಾಮಾನು ಸಪ್ಲೈದಾಗ ಗಪ್ಪಲು ಮತ್ತ ನೀ ಏನಾರ ನೋಡಿ ಏನ ಅಲ್ಲ 3 ಸಾಮಾನ್ದಾಗ ಒಂದ್ ಸಾಮಾನು ಕಳ್ಕೊಂಡೆ. ಅದ್ ಯಾವ ಸಾಮಾನು ಬಿಡಿಸ್ಯಾರ ಹೇಳು. ಹೆಂಗಿತ್ತಂದ್ರೆ ಏನ್ ಹೇಳ್ಗವ್ರಿ, 1 ಗೇಣು ಉದ್ದಿತ್ತ, 1 ಇಂಚ್ ದಪ್ಪಿತ್ತ, ಕಲರ್ ಮಾತ್ರ ಕಪ್ಪಿತ್ತ, ಮುಂದೆ ಇಷ್ಟು ತೂತಿತ್ತ. ನಾವಲ್ಲೇ ಏನ ಒಂದು ತೂತಿತ್ತು, ನೋಡಕ್ಕ ಕರ್ರಗಿತ್ತು, ಮತ್ತ ದಪ್ಪಿತ್ತು, ಗೇಣು ಉದ್ದಿತ್ತ. ಅಲ್ರಿ ಇವ್ ಏನ್ ಹೇಳಕತ್ತನ, ಇವ್ ಹೇಳಕತ್ತ ನೋಡಿದ ಸಾಮಾನ ನನಗಂತೂ ಅರ್ಥ ಆಗೋದು. ನೀವು ಯಾವ ಸಾಮಾನು ನಿಮಗ್ರ ಅರ್ಥ ಆಗೈತನ? ಗೊತ್ತಿದ್ರಿ ಹೇಳ್ರಿ ಒಂದಿಟ್ಟು ತಿಳಿಸಿ ಪುಣ್ಯ ಕಟ್ಕೊಂಡು ಹಂಗ ಮಾಡ್ಬೇಡ್ರಿ. ಏ ದೋಸ್ತ, ಈ ನಮ್ಮನೆ ವರ್ಣೆ ಮಾಡಿ ಹೇಳಕತ್ತಿಯಲ್ಲ, ಯಾವ ಸಾಮಾನದ ನಿಂದ ಬಿಡಿಸ್ಯಾರ ಹೇಳಬೇಡ. 1 ಸಾಮಾನು ಕೇಳಬೇಡ ಗೌರಿ, ಅವ್ರು 3 ಕೊಡ್ತಾರ ನಿನ್ನ ಕೈಯಾಕ, 1 ಕೇಳಬೇಡ. ಹೆಂಗಂತ ಹೇಳಿ ಗೌರಿ ಅದ್ರ ಹೆಸರ ನಿನಗಂತ ಇಟ್ಕೊಂಡಿದ್ದೆ 1 ಕೇಳುತ್ತ ನಟ್ಟನ ಪೈಪ. ಈ ಕಡೆ ಕಿಸಿಯಾಗದಾಗ ಇಟ್ಕೊಂಡು ಬರೋದ್ರೊಳಗೆ ಬಿದ್ದು ಬಿಟ್ಟೈತೆ ಅದು ನೀರಿನ ಪೈಪ. ಅಯ್ಯೋ ನನ್ನ ವಿರಾಟ್ ಕೊಹ್ಲಿ, ಅಲ್ಲ ಪೈಪಿನ ಸುದ್ದಿನ ಈ ನಮ್ಮನೆ ವರ್ಣೆ ಮಾಡಿ ಹೇಳಕತ್ತೀಯ ನೀನು? ಕಾಳಜಿ ಮಾಡದೆ ಮತ್ತೇನು ಮಾಡ್ಲಿ ಡಾರ್ಲಿಂಗ್? ಏನ್ ಮಾಡ್ತಿ ಕಾಳಜಿ ಹೇಳ? ಮೊನ್ನೆ ಭೇಟಿ ಆದಾಗ ಏ ಗಂಟಪ್ಪ ಮಾಮ, ನಿನಗ 1 ಗೇಣು ಪೈಪ್ ಕಮ್ಮಿ ಬಿದ್ದೈತಿ, ತಂದು ಕೊಟ್ಟು ಪುಣ್ಯ ಬರ್ತೈತೆ ಅಂದಿಯಲ್ಲ, ಅದಕ್ಕ ನನ್ನ ಪ್ರಿಯತನಿಗೆ ಪ್ರಥಮ ಕಾಣಿಕೆಯಾಗಿ ಕೊಡ್ಬೇಕಂತ ನನ್ನ ಕಾಳಜಿ ಚಿನ್ನ. ಅಲ್ಲ ಮಾವ, ಪೈಪ್ ಅಂತ ತಂದು ಕೊಟ್ಟಿ, ಮತ್ತಿನ್ನು ಪೈಪ್ ತಂದು ಮನೆಗೆ ಯಾರು ಕುಂದಿರ್ಸ್ತಾರ ಹೇಳ? ಇಲ್ಲೇ ನಿಂತನಲ್ಲ ಪಿಟ್ರ್ ಮಾಡಕ, ಪಿಟ್ರ್ ಸಾಬ್ ಮತ್ತ ನನಗ್ ಕೂಡ ಪಾಡ್ಸಿಗಳು ಫಸ್ಟ್ ಮತ್ತು ಯಾರನ್ನ ಮಾಡಿದಾರ. ಅಯ್ಯೋ ನನ್ನ ಗಂಟೆಪ್ಪ ಮಾಮ, ನಿನ್ನ ಕಡೆಯಿಂದ ಮಾಡ್ಸಬೇಕಂತ ನಿಂತೀನಿ. ಬೇರೆ ಯಾರ ಮಾಡಿದ್ರ ಬೇಸ್ ಮಾಡಂಗಿಲ್ಲ. ನನಗೇನಿದ್ರು ನೀನ ಬಂದು ಕುಂದಿರ್ಸ್ಕೋಬೇಕು ಪೈಪ್ನ. ಹೌದು, ಮತ್ತ್ಯಾಕ್ ಮುರಿತ್ ನೀನ್ ನಡೆದ ಪೈಪು? ಯಾಕಂತ ಕೇಳ್ತಿಲ್ಲ, ನಮ್ ಸಾಧನ ಅದಾರಲ್ಲ, ಸ್ನಾನ ಮಾಡಕಂತೇಳಿ ಬಚ್ಚಲ್ದಾಗ ಹೋಗ್ಯಾನ, ಕಾಲ್ ಜಾರಿ ಪೈಪ್ ಮೇಲೆ ಬಿದ್ದು ಬಿಟ್ಟನ. ಬಿಟ್ಟೈತ್ ನೋಡು. ಅಲ್ಲ ಗೌರಿ, ನೀನು ಹುಷಾರಿಲ್ಲ, ನೀನು ಸಾದ್ರಮ್ಮವ್ರ ಮನೆಯಾಗ ಕಿಟ್ಕೊಂಡೆ ಪರಾಪುರ ಗಾಲ್ದಿನ ಅಮ್ರಪುರ ಊರು ತಿರುಗಿ ಭಿಕ್ಷೆ ಬೇರೆ ಕಳ್ಸ್ಬೇಕಾಗಿತ್ತ ನೀನು ಸಾದ್ರಮ್ಮವನ. ನೀ ಮಾವ, ನಾ ಏನ್ರ ಜಾಸ್ತಿ ಮಾತಾಡಿದ್ನಿ ಅಂದ್ರ ಅವ ಸೀದು ಬಂದು ನನ್ನ ಕೊರಳಿ ಕಟ್ಟಿ ಬಿಡ್ತಾನ ತಾಳಿನ. ಅಂದ್ರ ಕೈಯಾಗ ಹಿಡ್ಕೊಂಡು ಕಟ್ಟಾಕ ನಿಂತಾನೇನ ನೀನು ಸಾದರ ಮಾವ? ಕೈಯಾಗ ಹಿಡ್ಕೊಂಡ್ ರೆಡಿ ಆಗಿ ನಿಂತಾನ. ಆದ್ರ ನನಗ ನಿನ್ನ ಕೈಯಾಗಿಂದ ನನ್ನ ಕೊರಳಿಗೆ ತಾಳಿ ಕಟ್ಟಿಸ್ಬೇಕನ್ನೋದು ಆಸೆ ಮಾವ. ಅಲ್ಲ ಗೌರಿ, ನೀನ್ ಏನ್ ಕಟ್ಟಿಸ್ಕೊಳ್ಳಕ್ ರೆಡಿ ಇದ್ದೆ? ಇಲ್ಲಿ ಬಂದಾರ ಇದ್ರಾಗ ಅದಾರ ನಮ್ಮ ಮನೆಗೆ ಹೆಣ್ಮಕ್ಳು, ಅವ್ರು ಮತ್ತೆ ಸುಮ್ಮನೆ ಇರ್ತಾರೇನ? ಅಂದ್ರ ಇಷ್ಟ ದಿನ ನೀನ್ ನನ್ ಜೊತೆ ಮಾತಾಡಿದ್ದಿಲ್ಲ ತಮಾಷೆ ಯಾಕೆ ಮಾಡ್ಲಿ ಗೌರಿ? ನಿನ್ನ ನಾನು ಮಾಡ್ಬೇಕಾದ್ರ ಸೀರಿಯಸ್ ಆಗಿ ಮಾಡಿಲ್ಲ. ಲವ್ ಮಾಡಿದ್ರ ಹಂಗಾದ್ರ ಅನುಮಾನ ಇಲ್ಲದೆ ಇಬ್ರು ಕೂಡಿ ಆಗೋಣ, ಬಾಳ್ಗ ಉತ್ಸವ ಊದ್ಸಕ್ ಮುಂಚೆ ತಗೋ ಒಂದು ಚಿನ್ನದ ಸರಣ. ಎಲ್ಲಿ ಒಳಗಿಟ್ಟು ಬಂದೇನು? ಏನು ನನ್ನ ಮಾವ ಆದ್ರೂ ಇರ್ಲಿ, ಇಸ್ಕೊಂತೀನಿ, ಅಡ್ಜಸ್ಟ್ ಮಾಡ್ಕೋತೀನಿ. ಇರ್ಲಿ, ಹೋದಾಗಂತೂ ಕೊಡ್ತೀನಿ. ಕರೆನ ಕರೆನ ಕರೆನ. ಹಕ್ಕಿಗೆ ಹಾರಾಡುವ ಆಸೆ, ನವಿಲಿಗೆ ಕುಣಿದಾಡುವ ಆಸೆ, ಆದ್ರೆ ನನಗೆ ಈಗಿನ ಕುಡಿ ಬೀಸಿ ಮೇಲೆ ಗೌರಿ, ರಾಜನಿಲ್ಲ ರಾಣಿ ಇಲ್ಲ, ರಾಮನಿಲ್ಲದು ರಾಜನಿಲ್ಲ, ಸೀತೆ ಇಲ್ಲದು ರಾಮನಿಲ್ಲ, ರಾಮನಿಲ್ಲದು ಸೀತೆ ಇಲ್ಲ, ನಾನಿಲ್ಲದು ನೀನಿಲ್ಲ, ನೀನಿಲ್ಲದು ನಾನು ಇಲ್ಲ, ನಮ್ಮಿಬ್ಬರ ಬಿಟ್ಟು ಈ ಪ್ರೀತಿಯೂ ಇಲ್ಲ, ಈ ಪ್ರೀತಿ ಇಲ್ಲದ ಈ ಜಗತ್ತೂ ಇಲ್ಲ. ಹೌದೇನು ನನ್ನ ಮಾವ? ಹಂಗಾದ್ರೆ ಮತ್ತೆ ಗೌರಿ, ತಂಪಾದ ಗಾಳಿಯಲ್ಲಿ ಇಂಪಾದ ಹಾಡು ಹಾಡಿ ಈ ಮನ್ಮಥನ ಮನ ತಣಿಸಬಾರೆ ಓ ನನ್ನ ಗೆಳತಿ. ಹೂವಿನ ಬನದಲ್ಲಿ ಒಲವಿನ ಉಡುಗೊರೆ ನಿನಗಾಗಿ ತಂದಿರುವೆ ಬಾರೆ ನನ್ನ ಗೆಳತಿ. ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ
ಬರ್ತಾಳ ನನ್ನ ಹುಡುಗಿ ಹೋಗ್ತಾರೆ ತಾಳಗ ಕಾಲೇಜ ಮುಗಿಸಿ
ಆಗಿದ್ರ ಈ ನಾಡಿನ ತುಂಬೆಲ್ಲ ನಿನ್ನ ಸಿರಿಗಳಿಗೆ ಸೆಳೆದರ ಎಲ್ಲ ಹೆಣ್ಣು ಮಕ್ಕಳು ಉಲ್ಲಾಸ ಭರಿತವಾಗಿ ನಿನಗೆ ಹೂವಿನ ಸುರುಮಳೆಯನ್ನೇ ಸುರಿಸ್ತಾ ಇದ್ದಾರೆ. ನಿನಗೆ ಹಾಲು ಇರುತ್ತಾ ಎಲ್ಲ ಹೆಣ್ಣು ಮಕ್ಕಳು ನನ್ನ ಪಾಲು, ನನ್ನ ಕುಲ ಬಾಂಧವರ ಪಾಲು, ನನ್ನ ತಂದೆ ತಾಯಿ ಪಾಲು, ನನ್ನ ಅಜ್ಜನ ಪಾಲು ಎನ್ನುತ್ತಿದ್ದಾರೆ. ಆದ್ರೆ ಈ ನಿನ್ನ ಮಗಳು ನಿನ್ನಲ್ಲಿ ಭಕ್ತಿಯಿಂದ ಬೇಡಿಕೊಳ್ಳುವುದು ಇಷ್ಟೇ ಅಪ್ಪ. ಆದಷ್ಟು ಬೇಗ ಪ್ರಕಾಶನ ನನ್ನ ಕೊರಳಿಗೆ ತಾಳಿ ಕಟ್ಟಿ ನನ್ನ ಕೈ ಹಿಡಿದು ಅವನ ಮನೆ ತುಂಬಿಸಿಕೊಳ್ಳಬೇಕೆನ್ನುವುದೇ ನನ್ನ ಆಸೆ. ಈ ನನ್ನ ಆಸೆಯನ್ನು ಆದಷ್ಟು ಬೇಗ ಪೂರೈಸೋಣಾಗಬಡಿ. ಶ್ರುತಿ, ಆ ಕಲ್ಲು ನಾಗಪ್ಪನಿಗೆ ಹಾಲು ಕುಡಿಸಿದರೆ ಅವನು ಕುಡಿಯುವನೇನು? ಜೀವಂತ ನಿನ್ನ ಮುಂದೆ ನಿಂತ ಈ ಸೂರ್ಯನಿಗೆ ನಿನ್ನ ಕೈಯಾರೆ ಹಾಲು ಕುಡಿಸಿದರೆ ಹಸಿದು ಬಂದ ಸೂರ್ಯನಿಗೆ ತೃಪ್ತಿಯಾಗುವುದು. ಯಾರು ಓ ಸೂರ್ಯ, ನೀನೇಕೆ ಇಲ್ಲಿಗೆ ಬಂದೆ? ಇಲ್ಲಿಗೆ ಹೇಗೆ ಬಂದೆ ಎಂದು ಕೇಳುವೆಯಾ? ಮನದಲ್ಲಿ ಬಯಸಿದ ಹೂವು ಎಲ್ಲಿ ಹರಡಿ ನಿಂತಿರುವುದೋ ಅಲ್ಲಿ ಈ ದುಂಬಿ ಬಂದೇ ಬರುತ್ತದೆ. ಸೂರ್ಯ, ಈ ನಿನ್ನ ನಾಲ್ಗೆಯನ್ನು ಸ್ವಲ್ಪ ಹಿಡಿತದಲ್ಲಿ ಇಟ್ಟುಕೊಂಡು ಮಾತನಾಡು. ಮನಸ್ಸಿಗೆ ಬಾಯಿ ಬಂದ ಹಾಗೆ ಮಾತನಾಡುವುದು ಸರಿಯಲ್ಲ. ನಿನ್ನ ಕೋಪ ಈ ನಿನ್ನ ನಾಲ್ಗೆ ಮೂರನ್ನು ಹೊಂದಾಣಿಕೆಯಲ್ಲಿ ಇಟ್ಟುಕೊಂಡು ಮಾತನಾಡುವ ನೀನು. ಹೆಣ್ಣಿಗೆ ಕೈಯಿಂದ ಏಳಿಸಿಕೊಳ್ಳುವಷ್ಟು ಮಂದವನಾಗಲ್ಲ. ಒಬ್ಬ ತುಂಡು ಬೆಳೆದು ಕುಡಿದು ಬದುಕಿದ ಬಡ ರೈತರ ಹೊಟ್ಟೆಯಲ್ಲಿ ಜನಿಸಿದ ಹೆಣ್ಣು ನೀನು. ನಿನ್ನಲ್ಲಿ ಇಷ್ಟೊಂದು ದುರಕರ ತುಂಬಿದೆ ಎನ್ನುವುದೇ ತೋರಿತು ನನ್ನ ಮನಕ್ಕೆ. ಬಡವರ ಮಗನಾದ ತಪ್ಪಿಗೆ ನಿಮ್ಮಂತ ಶ್ರೀಮಂತರ ಅಹಂಕಾರದಿಂದ ಎಂತ ಕೆಟ್ಟ ಹಲವು ಶಬ್ದಗಳನ್ನು ಮಾತನಾಡಿದ್ರು ಮಾತನಾಡಿಸಬೇಕದು. ನಿಮ್ಮಂತ ಶ್ರೀಮಂತರಿಗೆ ಹಂಚಿ ಹೊಡೆದಿದ್ದಾದ್ರೆ ಅವಳು ಭಾರತದ ಮಗಳೇ ಅಲ್ಲ ಕಣೋ. ಭಾರತದ ಮಗಳೇ ಲೇ ಶ್ರುತಿ, ತುತ್ತು ಕೂಡಿನ ಗತಿಯಿಲ್ಲದವನು ನಿನ್ನಲ್ಲಿ ಇಷ್ಟೊಂದು ಸೊಕ್ಕಿನ ಮಾತುಗಳಿವೆ. ಲೇ ಪೂಜಾರಿ, ಈ ನಿನ್ನ ತಪ್ಪಿನಿಂದ ಯೌವನದ ಮನಸ್ಸಿನಲ್ಲಿ ಬಂದಂತೆ ಮಾತನಾಡಿ ಈ ಸುಂದರ ಸೂರ್ಯನಿಗೆ ನೀತಿಯ ಪಾಠವನ್ನು ಹೇಳಬೇಡ ಕುಮಾರಿ. ಈ ನಿನ್ನ ಯೌವನ ಜೇನಿನಂತೆ ಸವಿದು ತುಪ್ಪವಿಲ್ಲದ ತಟ್ಟೆಯಂತೆ ಬಿಸಾಡಿದ ಈ ಚಲವ ತುಂಬಿದ ಸೂರ್ಯನ ಸಂಗಾತಿಯಾಗಲು ವಾಚನವೇ? ಸಿಕ್ಕಂತೆ ಕೊಕ್ಕೆ ತುಂಬಿ ನಿಂತ ಹಾಲು ಬಲ್ಲವನ್ನು ಬೆಚ್ಚಿ ಮಲ್ಲಿಗೆಯಂತೆ ಕಾರಣವನ್ನು ಕೆಂದರಿಗೆ ಬಂದಿಟ್ಟು ಈ ನಿನ್ನ ರಸದ ಬಯಸಿನ ನನ್ನನ್ನು ಒಂದೇ ಸಮಯ ಬೇಡುತ್ತಿರುವುದು. ಈ ರಸಿಕ ಸೂರ್ಯ ಸಭೆಯ ಮೇಲೆ ಈ ಸೂರ್ಯನ ಕಿರಣ ನಿನ್ನ ಕೆನ್ನೆಯ ಮೇಲೆ ಮುಗಿಸಿವೆ. ಮಹಾ ರಸಿಕ ರಾಜರನ್ನ ಶಬ್ದವನ್ನು ಮಾತನಾಡುತ್ತೀವಲ್ಲ, ನೀನು ಶ್ರೀಮಂತ
ನನ್ನ ಆಸೆ ತೀರಿದ ಮೇಲೆ ಬಿಡುವೆ. ಏ ಸೃಜೆ, ನೀನೇ ಬಂದು ನಿನ್ನ ಸೆರಗಾಸಿ ಸುಖ ಪಡೆವೆಯೋ ಇಲ್ಲ ಈ ಸೂರ್ಯನ ಕೈಯಲ್ಲಿ ಎಣ ಹಾಕುವೆಯೋ? ಸೂರ್ಯ, ಈ ನಿನ್ನ ಸಿರಿ ಸಂಪತ್ತಿಗೆ ಮನಸ್ಸನ್ನು ಸರಿ ಹೋಗುವ ಸೂರ್ಯ ನಾನಲ್ವೋ? ಈ ನನ್ನ ದೇಹ ಹೋಗಿದ್ರು ಪತ್ರಕರ್ತ ಪ್ರಕಾಶನ ಬೇಕಿರ ಹೊರತು ನಿನ್ನ ಕಾಮಗಳಿಗಲ್ಲ. ನಾನು ಎಷ್ಟಾದ್ರೂ ಪ್ರಕಾಶನ ಪ್ರೇಯಸಿ ನಾನು. ಪ್ರಕಾಶನ ಪ್ರೇಯಸಿ? ಲೇ ಸೃಜೆ, ನಾನು ನಿನ್ನನ್ನು ಬಿಟ್ಟರೆ ತಾನೇ ಪ್ರಕಾಶನ ಪ್ರೇಯಸಿಯಾಗೋದು. ನಾನು ನಿನ್ನ ಶೀಲವನ್ನು ಹಾಳು ಮಾಡಿ ನಾನು ತಿಂದು ಬಿಟ್ಟ ಎಂದಲೆಯನ್ನು ನೀನಾಗಬೇಕು. ಬಾ ಸೃಜೆ, ಬಾ. ನೋಡಿದೆಯಾ ನಾಗಿಂದ, ಇಂಥ ಕೆಟ್ಟ ಹೋರಾಟದ ಸನ್ನಿಧಾನದಲ್ಲಿ ಎಂಥ ಶೀಲವನ್ನು ಹಾಳು ಮಾಡಲು ಬಂದು ಎಂಥ ಕೆಟ್ಟ ಶಬ್ದಗಳನ್ನು ಮಾತನಾಡುತ್ತಿದ್ದಾನೆ. ಹೇ ದೇವ ನಾಗೇಂದ್ರ, ನೀನು ನಿಜವಾದ ದೇವರೇ ಆಗಿದ್ದೆ. ಇಂಥ ಕೆಟ್ಟ ಕಾಮಕರ ಕಣ್ಣು ಕೀಳಲು ಎದ್ದು ಬಾ ನಾಗೇಂದ್ರ, ಎದ್ದು ಬಾ ನೀನು. ಹಾಗಾದ್ರೆ ಲೇ ಚಂಚಲ ಚಲವ ತುಂಬಿದ ನನ್ನ ಚಂದ್ರ ಚಕೋರಿ, ಈ ನಿನ್ನ ಕಲ್ಲು ನಾಗನ ಜೀವ ತುಂಬಿದ ನಾಗನಾಗಿದ್ದರೆ ನಾನು ಇಲ್ಲಿ ಬರುತ್ತಿದ್ದೆ. ಅವನೇ ಈ ನಿನ್ನ ರೂಪಕ್ಕೆ ಮಾನವಾಗಿ ನಿನ್ನೊಡನೆ ಚಕ್ಕಂದವಾಗಿ ಸುಖ ಪಡೆದುಕೊಳ್ಳುತ್ತಿದ್ದ ನಿನ್ನ ಕಲ್ಲು ನಾಗೇಂದ್ರ. ಕಾಪಾಡು ಬಾ, ಕಾಪಾಡು ಎಂದು ಕರೆದವನೇ ನಿನ್ನ ಕಲ್ಲು ದೇವರು. ಏ ಸುದ್ದಿ, ಇಲ್ಲಿ ಯಾರು ಕೇಳುವರಿಲ್ಲ ನಿನ್ನ ಕಣ್ಣೀರಿನ ಕಪಟ ನಾಟಕವನ್ನು. ಸುಮ್ಮನೆ ಬಂದು ಬಿಗಿದ ಅಪ್ಪಿದ ಈ ಮನ್ಮಥನನ್ನ ಮುದ್ದಲಿನ ಮಲ್ಲಿಗೆ ಅಂತ ಮನಸ್ಸು ಒತ್ತದ ದೇವತೆಯನ್ನು ನಾಲ್ಕಲ್ಲಿ ಮುಖವಾದ ಧರಿಸಿ ಕರಿಕೋಟಿಯ ರೂಪದಲ್ಲಿ ಬಂದದ್ದೀರ ನೀನ್ಯಾರು? ನಾನು ಯಾರು? ಆ ಶಿವಸಂಗಮ ಬರುವಲ್ಲಿ ಮಾಲೆಯಾಗಿ ಹೆಣಿಬಿಚ್ಚಿ ಹಾಡುತ್ತಿರುವವನೇ ಈ ನಾಗ. ಅನುನಾಗ. ಲೇ ಶ್ರೀಮಂತಿಕೆಯ ಸೋನ, ಗರತಿ ಎಂಬ ಮೂರು ಅಕ್ಷರದಲ್ಲಿ ಜ್ಯೋತಿ ಎಂದು ಬರೆದಿಟ್ಟಿರುವುದು ಈ ಕನ್ನಡ ನಾಡು. ಕನ್ನಡದ ಕೂಗುಗಳೇ ಶ್ರೀಕೃಷ್ಣ ಅಂತ ಕಾಪಾಡಲು ಬಂದ ನಿನ್ನ ಪಾಲಿಗೆ ಯಮಧರ್ಮನು. ಲೇ ಅನುನಾಗ, ಇದು ನನ್ನ ಬಹುದಿನದ ಬಯಕೆ. ಈ ಶಿಲೆಬಾಲೆಯ ಸೀರವನ್ನು ಸವಿಯುವ ಸಮಯದಲ್ಲಿ ಶ್ರೀಕೃಷ್ಣನಂತೆ ಅಡ್ಡವನ್ನು ಈ ಸೂರ್ಯನ ಕಿರಣದಲ್ಲಿ ಸುಟ್ಟು ಕರಕಲಾಗಬೇಡವೋ ಮೂಢ? ಮೂಢ? ಏ ಸೂರ್ಯ, ಕರ್ಮ ಎಂಬ ಕಾದಿ ತಪ್ಪ ಕರ್ಮ ಎಂಬ ಸತ್ತು ಪ್ರಾಣ ಕೈಯಲ್ಲಿ ಕುಣಿಯುವ ನೀನೊಬ್ಬ ಕಂತ್ರಿ ಕಳ್ಳ ನಾಯಕ. ನಿನ್ನ ಕಿರಣಕ್ಕೆ ಸುಟ್ಟು ಹೋಗಲು ನಾನೇನು ಹುಲ್ಲು ಬೆಳೆಯಲ್ಲ. ಧರ್ಮದ ಬೇರು. ಧರ್ಮದ ಬೇರೆ? ಧರ್ಮ ಎಂದು ನ್ಯಾಯ ನೀತಿ ಎತ್ತಿ ಬೀದಿ ಬೀದಿ ತಿರುಗ ನೀನೊಬ್ಬ ತಿರುಗ. ಈ ಸುರಸುಂದರನಿಗೆ ಹೇಳಬೇಕಾಗಿಲ್ಲ ಧರ್ಮದ ಪಾಠ. ಸುಮ್ಮನೆ ಇವಳನ್ನು ಬಿಟ್ಟು ತಪ್ಪಾಗಿದೆ ಎಂದು ಸಲಿಟ್ಟೋಗಲ್ವೋ ಇಲ್ಲಿಂದ? ತಪ್ಪಾಗಿದೆ ಎಂದು ನಾನಿರುತ್ತೇನೆ. ನಿನ್ನಂತ ಸಂದನಿಗೆ ಸಲಹೆ ಹೊಡೆದು ಹೋಗಲು ನಾನೇನು ಹೇಳಿಯಲ್ಲ. ನಿನ್ನಂತ ನನ್ನ ಹಂತಗಳ ರಕ್ತ ಕುಡಿಯಲು ಕಾಲುಕದಲ್ಲಿದ್ದ ಬಡವನೇ.
ಇವಳ ಅಂಗಾಂಗಗಳಿಗೆ ಮುತ್ತಿಕ್ಕುವ ಕಾರಣ ನಾನಾಗದಿದ್ದರೆ ನನ್ನ ಹೆಸರು ಕೆಂಪು ಸೂರ್ಯನೇ ಅಲ್ಲ. ನಾನಿನ್ನ ಬಿಡಲಾರೆ. ಸಿರಿಧನದ ಸೊಕ್ಕಿನಿಂದ ಕೂಡಲೇ ಬಿಸಿ ರಕ್ತ ಕುಡಿಯಲು ಸೌತಲ್ಲಿಂದ ಬಿದ್ದುತ್ತಿರುವುದು ಬರವುದೇ. ಅಲ್ಲ ನಿಜವಾಗ್ಲೂ ದೇವರು ಒಟ್ಟಿಯಾಗಿ ಕಾಡಿನ ಮುರಿಗನ ಕೈಯಲ್ಲಿ ಸಿಕ್ಕ ಚಿಂಕನಿ ಯಾರಮ್ಮ? ಅಲ್ಲ ನಿಜವಾಗ್ಲೂ ದೇವರಾಗಿ ಬಂದು ನನ್ನ ಪ್ರಾಣ ಮಾನವನ್ನು ಕಾಪಾಡಿದ ಕರುಣಾಮಯಿ ನೀವು. ನಾನು ಇದೇ ಊರಿನ ಮುತ್ತಜ್ಜನ ಮೊಮ್ಮಗಳು ಅಂತ ತಾವ್ ಯಾರಂತ ಗೊತ್ತಾಗ್ಲಿಲ್ಲ ಅಣ್ಣ. ನಾನು ನಿನ್ನ ಮುಂದೆ ಹೇಳಿಕೊಳ್ಳುವಂತ ಮಾಡುತ್ತೀನಿ ನಾನಲ್ಲಮ್ಮ. ನಾನೊಬ್ಬ ಕಳ್ಳ, ಗುಂಡ, ರೌಡಿ. ಸುಳ್ಳು ಸುಳ್ಳು ಹೇಳ್ತಾ ಇದ್ರ ನೀವು. ನಿಮ್ಮ ನಡೆ ನುಡಿಯನ್ನು ನೋಡಿದ್ರೆ ನನಗೆ ಗೊತ್ತಾಗುತ್ತದೆ ಅಣ್ಣ. ಧರ್ಮವನ್ನು ಎತ್ತಿ ಹಿಡಿಯಲು ಬಂದ ಕರುಣಾಮಯಿ ವೀರ ಕನ್ನಡಿಗ ಅಂತ. ಅದ ತಂದೆ ಧರ್ಮದ ಜ್ಯೋತಿ ಅಂತ ಬೆಳೆದ ಕರುನಾಡಿನಲ್ಲಿ ಕರ್ಮ ಎಂಬ ಕಳಂತನ ಹಿಡಿದು ನಡೆಯ ಎಂಬ ಗರಲವ ತೋಪತ್ತಿ ಕಲಿಸಲು ಧೈರ್ಯ ತುಂಬಿ ನಿಂತ ವೇಷ ಕಳ್ಳ ವೇಷ ಎಂತಾಗೆ ನಾನೇನು ಬರುತ್ತೇನೆ ತಂಗಿ ಬರುತ್ತೇನೆ. ನಾನು ಎಷ್ಟು ಹೋಗಿದ್ರು ಹೋಗೇ ಬಿಟ್ಟಿನಲ್ಲ. ಶ್ರುತಿ, ಯಾರು ನೀನು ಕೂಗಿದರೆ ಹಾಗೆ ಹೊರಟನಲ್ಲ, ಯಾರು? ಪ್ರಕಾಶ್, ನಾನು ಎಷ್ಟೇ ಕೂಗಿದ್ರು ಹಾಗೆ ಹೊರಟು ಹೋದ್ರು. ನನ್ನ ಪ್ರಾಣ ಮಾನವನ್ನು ಕಾಪಾಡಿದ ಕರುಣಾಮಯಿ ಅವರು. ಏನು ನಿನ್ನ ಮಾನ ಪ್ರಾಣ ಅಂದರೆ ಇದಕ್ಕೆಲ್ಲ ಯಾರು ಕಾರಣ ಶ್ರುತಿ? ಇದಕ್ಕೆಲ್ಲ ಕಾರಣ ಬೇರೆ ಯಾರು ಅಲ್ಲ, ಆ ಗೌಡನ ಎಂಜಲು ತಿಂದು ಬದುಕುತ್ತಿರುವ ಆ ಸೂರ್ಯ ಪ್ರಕಾಶ್. ಸೂರ್ಯ ಲೇ ಸೂರ್ಯ, ಈ ಪತ್ರಕರ್ತ ಪ್ರಕಾಶನ ಪ್ರಿಯಸಿ ಮೇಲೆ ರಾಮನ ಇರಿಸಿಕೊಳ್ಳಲು ಮುಂದಾದೆಯ ನೋಡ್ಕೋ. ಶ್ರುತಿ, ನಿನ್ನ ಮಾನ ಪ್ರಾಣ ಕಾಪಾಡಿದ ಕರ್ಣಮಯಿ ಯಾರು ಶ್ರುತಿ? ಯಾರಂತ ಹೇಳಲಿ ನೋಡಿ. ಸರಿಯಾದ ಸಮಯಕ್ಕೆ ಬಂದು ನನ್ನ ಪ್ರಾಣ ಮಾನವನ್ನು ಕಾಪಾಡಿದ್ದಾರೆ. ಕಪ್ಪು ವೇಷವನ್ನು ಧರಿಸಿ ಧರ್ಮದ ತೊಟ್ಟಿಲನ್ನು ತೂಗಲು ಹೊರಟ ನೀಲಕಂಠ, ಶಿವನಾಗ, ಹುಣನಾಗ ಅಂತ. ಏನು ನನ್ನ ಪ್ರಾಣ ಸ್ನೇಹಿತ ಅನುನಾಗ? ನಿಜವಾಗಿಯೂ ಅವನ ಹೆಸರು ಅನುನಾಗ ತಾನೆ? ಹೌದು ಪ್ರಕಾಶ್, ನಿಜವಾಗಿ ಅವನ ಹೆಸರು ಹುಣನಾಗ ಅಂತ. ಅನುನಾಗ, ನೀನು ಕಾಪಾಡಿದ ಹೆಣ್ಣು ಬೇರೆ ಯಾರು ಅಲ್ಲ ಮಿತ್ರ, ನಿನ್ನ ಸ್ನೇಹಿತನ ಪ್ರೇಯಸಿ. ಥ್ಯಾಂಕ್ ಯು ಶ್ರುತಿ. ನಿನ್ನ ಕಾಪಾಡಿದ ಕರ್ಣಮಯ ಬೇರೆ ಯಾರು ಅಲ್ಲ, ನನ್ನ ಜೀವನದ ಕಡೆ ಅನುನಾಗ. ಹೌದು, ಈಗ ಯಾವ ಕಡೆ ಹೋದ? ಈ ಕಡೆನೆ ಹೋದ್ರು ಪ್ರಕಾಶ್. ನೋಡಿ, ನಿಜವಾಗಿ ಹೇಳ್ಬೇಕಾದ್ರೆ ಅವ್ರು ಕಪ್ಪು ವೇಷ ಧರಿಸಿದ್ರು ಕೂಡ ಕಳ್ಳನಲ್ಲ. ಆದ್ರೆ ನೀವು ಪತ್ರಕರ್ತ, ನೀವಿಬ್ರು ಗೆಳೆಯರಾಗ್ಲಿ ಹೇಗೆ ಸಾಧ್ಯ ಅಂತ. ಅದು ಹೇಗೆಂದರೆ ಏನೇ ಹೇಳಲ್ಲ ಶ್ರುತಿ, ಅವನು BA ಪದವೀಧರ. ಆದರೆ ಈ ರೀತಿ ಹೇಗಾದನೋ ಗೊತ್ತಿಲ್ಲ. ನಾವಿಬ್ಬರೇ ಚಿಕ್ಕಂದರೆ ಸ್ನೇಹಿತರು. ಪ್ರಕಾಶ್, ಅವರಂತ ನಿಮ್ಮಂತ ಸ್ನೇಹಿತರು ಸಿಗ್ಬೇಕಾದ್ರೆ ಪೂರ್ವ ಜನ್ಮದ ಪುಣ್ಯವೇ ಇರ್ಬೇಕು. ನಿಜ ಶ್ರುತಿ, ಗೆಳೆಯನ ಹಾಗೆ ನೀನು ಕೂಡ ಹಾಗೆ. ಮನೆ ಎಂಬ ರಥದಲ್ಲಿ ರಾಣಿಯಾಗಿ ನೀನು ಬಂದೆ. ನನ್ನ ಜೀವನ ಸಾಗಿಸುವ ಸಮಯದಲ್ಲಿ ಜೊತೆಯಾಗಿ ನೀನು ಬಂದೆ. ಹೊಸ ಬೆಳಕು ಹಾದಿಯಲ್ಲಿ ವಿಜಯಲಕ್ಷ್ಮಿ ನೀನಾದೆ. ನಕ್ಷತ್ರದ ಕಣ್ಣುಗಳಲ್ಲಿ ನಿಮ್ಮ ಸ್ನೇಹ ಹರಿದು ಬರ್ಲಿ. ಅದೇ ರೀತಿ ದೇವರೇ ಈ ಪ್ರೀತಿಯಲ್ಲಿ ಪ್ರೀತಿ ಉಕ್ಕಿ ಬರ್ಲಿ ಅಂತ. ಈ ರಾಜನಿಗೆ ಅಮೃತ ನೀನಾದೆ. ಓ ನನ್ನ ಶ್ರುತಿ, ಪ್ರಕಾಶನಿಗೆ ಶ್ರೀಮತಿಯು ಆಗಲು ಬಾ. ನನ್ನನ್ನ ಪ್ರದೀಪ್ನಿಗೆ ನೀನಾಗುವೆ ಪ್ರೀತಿಯ ಸೊಸಿ. ಐ ಲವ್ ಯು ಶ್ರುತಿ. ನಿನ್ನ ಪ್ರಿಯನಿಗೋಸ್ಕರ ನುಡಿಸು ಹೃದಯದ ಹೇಳಿನಂತೆ.
ಯಾಮಿನಿ ಯಾರಮ್ಮ ನೀನು ಲೇ ಬರದಿದ್ದಾರೆ ಈ ದುಂಡು ಗುಲಾಬಿಯಿಂದ ಹಿಗ್ಗಿನಿಂದ ಈ ಸುಂದರಾಂಗಿಯ ಸುಖ ಸವಿದು ಸೀತೆಯಂತೆ ಶರದತ್ತು ಸಾವಿತ್ರಿಯಂತೆ ನಾವು ಬದುಕಿದ್ದೆಂದು ತಿಳಿದಿದ್ದಾಳಲ್ಲ ಈ ನಿನ್ನ ಭಾರತ ನಾರಿ ಇವಳ ಅಂಗಾಂಗಗಳಿಗೆ ಮುತ್ತಿಕ್ಕುವುದನ್ನು ನಾನಾಗದಿದ್ದರೆ ನನ್ನ ಹೆಸರು ಕೆಂಪು ಸೂರ್ಯನೇ ಅಲ್ಲ. ಅಲ್ಲ ನಿಜವಾಗ್ಲೂ ಅಲ್ಲ ನಿಜವಾಗಿ ದೇವರಾಗಿ ಬಂದು ನನ್ನ ಪ್ರಾಣ ಮಾನವನ್ನು ಕಾಪಾಡಿದ ಕರುಣಾಮಯಿ ನೀವು. ನಾನು ಇದೇ ಊರಿನ ಮುತ್ತಜ್ಜನ ಮೊಮ್ಮಗಳು ಅಂತ ತಾವ್ ಯಾರಂತ ಗೊತ್ತಾಗ್ಲಿಲ್ಲ ಅಣ್ಣ. ನಾನು ನಿನ್ನ ಮುಂದೆ ಹೇಳಿಕೊಳ್ಳುವಂತ ಮಾಡುತ್ತೀನಿ ನಾನಲ್ಲಮ್ಮ. ನಾನೊಬ್ಬ ಕಳ್ಳ ಗುಂಡ ರೌಡಿ. ಸುಳ್ಳು ಸುಳ್ಳು ಹೇಳ್ತಾ ಇದ್ರ ನೀವು. ನಿಮ್ಮ ನಡೆ ನುಡಿಯನ್ನು ನೋಡಿದ್ರೆ ನನಗೆ ಗೊತ್ತಾಗುತ್ತದೆ ಅಣ್ಣ. ಧರ್ಮವನ್ನು ಎತ್ತಿ ಹಿಡಿಯಲು ಬಂದ ಕರುಣಾಮಯಿ ವೀರ ಕನ್ನಡಿಗ ಅಂತ. ಅದ ತಂದೆ ಧರ್ಮದ ಜ್ಯೋತಿಯಂತೆ ಬೆಳಗಿನ ಕರುನಾಡಿನಲ್ಲಿ ಕರ್ಮ ಎಂಬ ಕಾಂತನ ಹಿಡಿದು ನಡೆಯ ಎಂಬ ಗರಳವ ತೋಪತ್ತಿ ಕಲಿಸಲು ಧೈರ್ಯ ತುಂಬಿ ನಿಂತ ವೇಷ ಕಳ್ಳ ವೇಷ ಎಂತಾಗೆ ನಾನೇನು ಬರುತ್ತೇನೆ ತಂಗಿ ಬರುತ್ತೇನೆ. ನಾನು ಎಷ್ಟು ಹೋಗಿದ್ರು ಹೋಗೇ ಬಿಟ್ಟಿನಲ್ಲ. ಶ್ರುತಿ ಯಾರು ನೀನು ಕೂಗಿದರೆ ಹಾಗೆ ಬರ್ತೀನಲ್ಲ ಯಾರು? ಪ್ರಕಾಶ್, ನಾನು ಎಷ್ಟೇ ಕೂಗಿದ್ರು ಹಾಗೆ ಹೊರಟು ಹೋದ್ರು. ನನ್ನ ಪ್ರಾಣ ಮಾನವನ್ನು ಕಾಪಾಡಿದ ಕರುಣಾಮಯಿ ಅವರು. ಏನು ನಿನ್ನ ಮಾನ ಪ್ರಾಣ ಅಂದರೆ ಇದಕ್ಕೆಲ್ಲ ಯಾರು ಕಾರಣ ಶ್ರುತಿ? ಇದಕ್ಕೆಲ್ಲ ಕಾರಣ ಬೇರೆ ಯಾರು ಅಲ್ಲ, ಆ ಗೌಡನ ಎಂಜಲು ತಿಂದು ಬದುಕುತ್ತಿರುವ ಆ ಸೂರ್ಯ ಪ್ರಕಾಶ್. ಸೂರ್ಯ ಲೇ ಸೂರ್ಯ, ಈ ಪತ್ರಕರ್ತ ಪ್ರಕಾಶನ ಪ್ರಿಯಸಿ ಮೇಲೆ ರಾಮನ ಇರಿಸಿಕೊಳ್ಳಲು ಮುದ್ದಾದೆಯ ನೋಡ್ಕೋ. ಶ್ರುತಿ, ನಿನ್ನ ಮಾನ ಪ್ರಾಣ ಕಾಪಾಡಿದ ಕರುಣಾಮಯಿ ಯಾರು ಶ್ರುತಿ? ಯಾರಂತ ಹೇಳಿ ನೋಡಿ, ಸರಿಯಾದ ಸಮಯಕ್ಕೆ ಬಂದು ನನ್ನ ಪ್ರಾಣ ಮಾನವನ್ನು ಕಾಪಾಡಿದ್ದಾರೆ. ಕಪ್ಪು ವೇಷವನ್ನು ಧರಿಸಿ ಧರ್ಮದ ತೊಟ್ಟಿಲನ್ನು ತೂಗಲು ಹೊರಟ ನೀಲಕಂಠ ಶಿವನಾಗ ಹುಣನಾಗ ಅಂತ.
ಏನು ನನ್ನ ಪ್ರಾಣ ಸ್ನೇಹಿತ ಅನುನಾಗ? ನಿಜವಾಗಿಯೂ ಅವನ ಹೆಸರು ಅನುನಾಗ ತಾನೆ? ಹೌದು ಪ್ರಕಾಶ್, ನಿಜವಾಗಿ ಅವನ ಹೆಸರು ಅನುನಾಗಪ್ಪ. ಅನುನಾಗ, ನೀನು ಕಾಪಾಡಿದ ಹೆಣ್ಣು ಬೇರೆ ಯಾರು ಅಲ್ಲ ಮಿತ್ರ, ನಿನ್ನ ಸ್ನೇಹಿತನ ಪ್ರೇಯಸಿ. ಥ್ಯಾಂಕ್ ಯು ಗೆಳೆಯ, ಥ್ಯಾಂಕ್ ಯು. ಶ್ರುತಿ, ನಿನ್ನ ಕಾಪಾಡಿದ ಕಾರಣವಾಗಿ ಬೇರೆ ಯಾರು ಅಲ್ಲ, ನನ್ನ ಜೀವನದ ಗೆಳೆಯ ಅನುನಾಗ. ಹೌದು, ಈಗ ಯಾವ ಕಡೆ ಹೋದ? ಈ ಕಡೆನೆ ಹೋದ್ರು ಪ್ರಕಾಶ್. ನೋಡಿ, ನಿಜವಾಗಿ ಹೇಳ್ಬೇಕಾದ್ರೆ ಅವ್ರು ಕಪ್ಪು ವೇಷ ಧರಿಸಿದ್ರು ಕೂಡ ಕಳ್ಳನಲ್ಲ. ಆದ್ರೆ ನೀವು ಪತ್ರಕರ್ತ, ನೀವಿಬ್ರು ಗೆಳೆಯರಾಗ್ಲಿ ಹೇಗೆ ಸಾಧ್ಯ ಅಂತ. ಅದು ಹೇಗೆಂದರೆ ಏನೇ ಹೇಳಲ್ಲ ಶ್ರುತಿ, ಅವನು BA ಪದವೀಧರ. ಆದರೆ ಈ ರೀತಿ ಹೇಗಾದನೋ ಗೊತ್ತಿಲ್ಲ. ನಾವಿಬ್ಬರು ಚಿಕ್ಕಂದರೆ ಸ್ನೇಹಿತರು. ಪ್ರಕಾಶ್, ಅವರಂತ ನಿಮ್ಮಂತ ಸ್ನೇಹಿತರು ಸಿಗ್ಬೇಕಾದ್ರೆ ಪೂರ್ವ ಜನ್ಮದ ಪುಣ್ಯವೇ ಇರ್ಬೇಕು. ನಿಜ ಶ್ರುತಿ, ಗೆಳೆಯನ ಹಾಗೆ ನೀನು ಕೂಡ ಹಾಗೆ. ಮನೆ ಎಂಬ ರಥದಲ್ಲಿ ರಾಣಿಯಾಗಿ ನೀನು ಬಂದೆ. ನನ್ನ ಜೀವನ ಸಾಗಿಸುವ ಸಮಯದಲ್ಲಿ ಜೊತೆಯಾಗಿ ನೀನು ಬಂದೆ. ಹೊಸ ಬೆಳಕು ಹಾದಿಯಲ್ಲಿ ವಿಜಯಲಕ್ಷ್ಮಿ ನೀನಾದೆ. ನಕ್ಷತ್ರದ ಕಣ್ಣುಗಳಲ್ಲಿ ನಿಮ್ಮ ಸ್ನೇಹ ಹರಿದು ಬರ್ಲಿ, ಅದೇ ರೀತಿ ದೇವರೇ ಈ ಪ್ರೀತಿಯಲ್ಲಿ ಪ್ರೀತಿ ಉಕ್ಕಿ ಬರ್ಲಿ ಅಂತ. ಈ ರಾಜನಿಗೆ ಅಮೃತ ನೀನಾದೆ. ಓ ನನ್ನ ಶ್ರುತಿ, ಪ್ರಕಾಶನಿಗೆ ಶ್ರೀಮತಿಯು ಆಗಲು ಬಾ. ನನ್ನನ್ನ ಪ್ರದೀಪ್ನಿಗೆ ನೀನಾಗುವೆ ಪ್ರೀತಿಯ ಸೊಸಿ. ಐ ಲವ್ ಯು ಶ್ರುತಿ. ನಿನ್ನ ಪ್ರಿಯನಿಗೋಸ್ಕರ ನುಡಿಸು ಹೃದಯದ ಹೇಳಿನಂತೆ.